ಅಷ್ಟು ಸರ್ ಬೆಳಗ್ಗೆ ಅಲ್ಲಿ ಬಿದ್ದಿತ್ರಿ 2-3 ದಿನ ಆಯ್ತ್ರಿ ಅಲ್ಲಿ ಬಿದ್ದು. ಹಾಸ್ಟೆಲಲ್ಲಿ ನೋಡಿಲ್ರಿ ಯಾರು. ಇವತ್ತು ಬೆಳಗ್ಗೆ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ನೋಡೇನ್ರಿ. ಅದು ಆದ್ಮೇಲೆ ಗೊತ್ತೈತ್ರಿ ಅದು ಅಲ್ಲಿ ಬಿದ್ದಿದ್ ಸಲಲ್ಲಿ ಆಗ್ಯದ. ಮೊದ್ಲೆಲ್ಲ ಸಿಂಟಮ್ಸ್ ಕಂಡಿದ್ವಿ. ಜ್ವರ ಬರೋದು, ಚಳಿ, ಸ್ವಲ್ಪ ಸಿಂಟಮ್ಸ್ ಕಾರಣ ನಾವು ಬೇರೆ ಯಾವ್ದಕ್ಕೂ ಇರ್ಬೋದು ಅನ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಗೊತ್ತಾಯ್ತ್ರಿ ಅದು ಅಲ್ಲಿ ಸಲಲ್ಲಿ ಅಲ್ಲಿಂದ ಇಲ್ಲಿ ಹಾಸ್ಪಿಟಲ್ ಬಂದಿವಿ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ರಿ. ನಮ್ಮ ಜಾಸ್ತಿ ಹಚ್ಬೇಕಾಗಿತ್ತು ಅಲ್ಲಿ ನೋಡ್ತೇವೆ. ಅಷ್ಟರಲ್ಲಿ 90 ಜನ ಇದ್ರು. ಹಾ ರೀ, ಊಟ ಕುಡಿಯಕ್ಕೂ ಅದೇ ಬಳಸಿದ್ವಿ, ಊಟಕ್ಕೂ ಅದೇ ನೀರು ಬಳಸಿದ್ವಿ 3-4 ದಿನ. ಊಟನೇ ಇರ್ತಾರೆ ನಮ್ಮ ಹಾಸ್ಟೆಲಲ್ಲಿ. ಬೆಳಗ್ಗೆ ಊಟ, ಮಧ್ಯಾಹ್ನ ನಾಷ್ಟ. ಊಟನೇ ಅದೇ ನೀರಲ್ಲಿ ಅಡುಗೆ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಜಾಸ್ತಿ ಆಗ್ಬೋದಂತ ಊಟ ಮಾಡತ್ತೆ ಹಂಗೆ ಮೇಂಟೆನೆನ್ಸ್ ಮಾಡ ನೋಡ್ರಿ. ವಾರ್ಡನ್ ಸರ್ ಅಂತೂ ಅವ್ರು 2 ತಿಂಗಳಿಗೊಮ್ಮೆ ಬರ್ತಾರೆ. ಫೋನ್ ಹಚ್ಚಿದ್ರೆ ಅಷ್ಟೇ. ಅಲ್ಲಿಂದ ವ್ಯವಸ್ಥೆ ಸರಿ ಮಾಡಕ್ ನೋಡ್ತಾರೆ. ಇಲ್ಲಿ ಬಂದು ನೋಡ್ಬೇಕಂತ ನಾ ಅವ್ರಿಗೆ ಕೇಳ್ಕೊತೀನಿ. ಇಲ್ಲಿ ಅವ್ರು ಬಂದು ಹಾಸ್ಟೆಲಿಂದ ಇಲ್ಲಿ ವ್ಯವಸ್ಥೆ ಸರಿಯಾಗಿ ನೋಡ್ಕೊಂಡ್ರೆ ಇದು ಅವರೇ ಕಾರಣ ಆತರ ಇದನ್ನಿಲ್ಲ. ಅದೇ ವಾರ್ಡನ್ ಸರ್ ಭಯ ಇರ್ಲಿಲ್ರಿ. ಅಡಿಗೆ ಸಿಬ್ಬಂದಿ ಅವರೆಲ್ಲ ಇದು ನೋಡ್ಬೇಕಿತ್ತು. ವಾರ್ಡನ್ ಸರ್ ದಿನ ಬಂದು ಚೆಕ್ ಮಾಡಿದ್ರೆ ಅವ್ರ ಭಯ ಇರ್ತಿತ್ತು, ಚೆಕ್ ಮಾಡ್ತಿದ್ರು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.